ರೊಟ್ಟಿ ಮುಟ್ಗಿ ಮಾಡ್ಕೊಳಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಜೋಳದ ಹಿಟ್ಟು ಅದ್ರ ಜೊತೆಗೆ ಸ್ವಲ್ಪ ನೀರಿನ ಜೊತೆಗೆ ಉಳ್ಕಲ್ಲು ರುಬ್ಕೊಳಕ್ಕೆ ಚಟ್ನಿ ರುಬ್ಕೊಳಕ್ಕೆ ಅದ್ರ ಜೊತೆಗೆ ಒಂದು ಸಣ್ಗೆ ಹಿಟ್ಟು ಸೈಡಿಗೆ ಎತ್ತಿಟ್ಕೊಡ್ರಿ. ಆಮೇಲೆ ಬೇಕಾಗುತ್ತೆ ಹಿಟ್ಟು ಹಚ್ಚಿ ರೊಟ್ಟಿ ಮಾಡೋಕ್ಕಲ್ಲ. ಅದ್ರ ಜೊತೆಗೆ ಒಬ್ರು ಹೆಣ್ಮಕ್ಳು ಬೇಕು. ಬರೋದಿಲ್ಲ ಅದು ನೋಡ್ಗ ಅಮ್ಮಿಗೆ ನೋಡಿ ಇಷ್ಟೊಂದು ಸ್ವಲ್ಪ ಹೆಚ್ಚಿಗೆ ಬೇಕು. ಅದಕ್ಕೆ ಸಾಕು ಏನೇನು ಹಾಕಿ ಹೇಳ್ರಿ ಹಾಕೋರು ನೀವು? ಫಸ್ಟಿಗೆ ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ, ಆಮೇಲೆ ಹಳ್ಳುಪ್ಪು, ಅದಾಗಿಂದ ಖಾರ ಪುಡಿ, ಅದಾಗಿಂದ ತುಪ್ಪ. ನೀವು ಇದನ್ನು ರೊಟ್ಟೆಗೆ ಹಾಕ್ಕೋಬೋದು, ಇಲ್ಲೇ ಹಾಕಿನೂ ಜಜ್ಕೋಬೋದು. ಆಪ್ಷನ್ ನಿಮಗೆ ಲೆಫ್ಟ್. ಆಮೇಲೆ ನೋಡ್ರಿ ಜಜ್ಕೋಬೇಕು, ಹರ್ಕೋಬೇಕು, ಕುಟ್ಕೋಬೇಕು. ಸೊ ಮುಟ್ಗಿ ಮಾಡೋಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಇದು ಚಟ್ನಿ. ಸ್ವಲ್ಪ ಖಾರ ಪುಡಿ ಹಾಕಿದ್ರೆ ಕೆಂಪಗಾಯ್ತು ಚಟ್ನಿ ನೋಡಿ. ಎಲ್ಲ ಚಟ್ನಿ ತೆಗೆದು ಇಲ್ಲೊಂದು ಪ್ಲೇಟ್ದಾಗ ಹಾಕಬೇಕು. ನೈಸ್. ಇದು ರೊಟ್ಟಿ ಮಾಡೋದಂತೂ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತೈತಿ. ಹಿಂಗೆ ತೊಗೊಂಡು ರೊಟ್ಟಿ ಮಾಡ್ಬೇಕೀಗ. ತೊಗೊಂಡು ಹೋಗ್ತಾನೆ ಬೆಂಕಿ ರೀ. UK ಲೇಡೀಸ್ ಅಂದರೆ ಬೆಂಕಿ. ಹುಟ್ಟದಾಗಿಂದ ಬರುವಂಥ ಸ್ಕಿಲ್ ಅಂದ್ರೆ ರೊಟ್ಟಿ ಬಡಿಯೋದು. ಈಗಿನ ಮಂದಿಗಂತೂ ಉತ್ತರ ಕರ್ನಾಟಕದವ್ರಿಗೆ ಹಳ್ಳ್ಯಾಗ ಹೊಟ್ಲಿ ಸಿಟ್ಯಾಗ ಹೊಟ್ಲಿ ಯಾರಿಗೂ ಬರೋಂಗಿಲ್ಲ. ಕುಂತಾವ್ರಿ ಇಕ್ಕಿನ ಎಕ್ಸಾಂಪಲ್ ಇಕ್ಕಿನೇ. ರೊಟ್ಟಿ ಹಂಚ ಮೇಲೆ ಹಾಕಿ ಆಮೇಲೆ ಒಂದು ಸ್ವಲ್ಪ ನೀರು ಹಿಂಗೆ ಸವರ್ಬೇಕು ಅಂದ್ರೆ ಚಂದ ಬರ್ತೈತಿ. ಫಸ್ಟಿಗೆ ಭಾಳ ನಿಮ್ಮ ಹಂಚು ದಪ್ಪಿತ್ತಂದ್ರೆ ಹಂಚು ಭಾಳ ಕಾಯ್ಬೇಕಂದ್ರೆ ರೊಟ್ಟಿ ಚಲೋ ಬರುತ್ತೆ. ಎಕ್ಸ್ಪರ್ಟ್ ಮಾತಾಡ್ದಂಗೆ ಮಾತಾಡಕತ್ತಿಲ್ಲ, ಖುಷಿಯಾಗಿರ್ಬೇಕು ನಿಮಗೆ ನೋಡೋರಿ. ಮೈನ್ ಹಣ್ಣು ತಿಂದಾಳ ಮಧ್ಯಾಹ್ನ ರಕ್ತ ಬರಾಕತ್ತದ ನೋಡ್ಗ. ಹಂಚು ಕಾದಿಲ್ಲ ತೋರಿಸ್ಬಿಡುತ್ತದ ರೊಟ್ಟಿ ನಿಮ್ಗೆ. ಹಂಚು ಕಾದಿಲ್ಲಪ್ಪಿ ಹಾಕ್ಬೇಡ ನನಗೆ ಅಂಕತನ ಅಂತಂದು. ನಮ್ಮ ನಗಾಗತ್ತಾಳ, ಹುಡುಗೆಲ್ಲ ಗೊತ್ತಾಗತ್ತಲ್ಲ ಅಡುಗೆಯಾಗ ಅಂತಂದು ಕಲಿಸಿ ಕೊಟ್ಟಾಡ್ರಿ. ಲಾಕ್ಡೌನ್ದಾಗ ರೊಟ್ಟಿ ಮಾಡೋದು ಕಲಿಸ್ಯಾಳ, ಚಪಾತಿ ಮಾಡೋದು ಕಲಿಸ್ಯಾಳ. ಅದನ್ನು ರೊಟ್ಟಿ ಮಾಡ್ಕೊಳ್ಳಲ್ಲ. ರೊಟ್ಟಿ ಏನಿದ್ರು ಹೆಣ್ಮಕ್ಳದೆ. ಚಪಾತಿ ಕಲಿಸ್ಯಾಳ, ಪಲ್ಯ ಕಲಿಸ್ಯಾಳ, ನಾಷ್ಟ ಮಾಡೋದು ಕಲಿಸ್ಯಾಳ. ನನ್ನ ಮಕ್ಕಳನ್ನ ನೋಡಿಲ್ಲ ನೀವು ಇಷ್ಟೊತ್ತಾದ್ರು. ಇವ್ರು ನಮ್ಮವ್ವ ಅಲ್ಲೇನೋ ನೀಲಿ ಡಬ್ಬಿ ಅಂತ. ಯಾವ್ದು ಮಮ್ಮಿ? ಹಿಂಗೆ ತೋರಿಸಿದೆ ನಮ್ಮವ್ವ. ಹಿಂದೇನೋ ನೀಲಿ ಡಬ್ಬಿ ಅದಾವ ಅನ್ನಗತ್ತ. ನೀರಿನ ಕ್ಯಾನ್ ಬಂದವು. ಇನ್ನೊಂದು ಹೇಳ್ಬೇಕಂದ್ರೆ ಮುಟ್ಟಿಗೆ ದಪ್ಪ ಮಾಡ್ಕೋಬೇಕು ರೊಟ್ಟಿ. ಹಿಂಗೆ ಹಾಕ್ಕೊಂಡು ಸುಡ್ತಿರ್ತೈತಿ. ಒಂದೊಂದು ಕಡೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಒಂದೊಂದು ಡಿಸ್ಟಿಕ್ದಾಗ ಒಂದೊಂದು ತಾಲೂಕದಾಗ ಬೇರೆ ಬೇರೆ ಮಾಡ್ತಾರೆ. ಸ್ವಲ್ಪ ಹೆಣ್ಮಕ್ಳು ಗಟ್ಟಿದ್ರಂದ್ರೆ ಅಲ್ಲೇ ಕೈಯಾಗ ಮುದಡಿ ಮಾಡಿ ನೀರು ಹಚ್ಕೊಂಡು ತುಪ್ಪ ಹಚ್ಕೊಂಡು ಮಾಡಿಬಿಡ್ತಾರೆ. ನಮ್ಮ ಮಮ್ಮಿ ಸ್ವಲ್ಪ ಮೊದ್ಲಿಗೆ ಗಟ್ಟಿದ್ಲು, ಇವಾಗ ಸ್ವಲ್ಪ ವೀಕ್ ಆಗ್ಯಾಳ. ಅದಕ್ಕೆ ಕಲ್ಲಂದು ಇದ್ರೊಳಗೆ ಹಾಕಿ ರುಬ್ಬಾಕತ್ತೆ. ಈಗ ಕುಡ್ತಾಳೆ ನೋಡ್ರಿ. ಜಜ್ಬೆ 20 ವರ್ಷ ರೊಟ್ಟಿನ ಮಾಡ್ಯಾಳ. ಇದಾಗ ಮೂಲ್ಯಾಗ ಕುಂತ್ಕೊಂಡ ರೊಟ್ಟಿ ಮಾಡ್ಯಾಳ. ಇಲ್ಲಿ ಒಲಿ ಇದ್ದು ಇಲ್ಲೇ ಒಲಿ ಕಿಚ್ಚಿಬಿಟ್ಟಾಳೆ. ಈಗ ನಡಿಯೋ ಕಡೆ ಅಂತಾಗ ಇಲ್ಲಿ ನೋಡಿ, ಇಲ್ಲಿ ಹಂಡ ಬಂಡ ಮಾಡಿಬಿಟ್ಟಿನಿ. ಸಿಟ್ಟಿಗೆದ್ದೆಲ್ಲ ಕಿಚ್ಚಿಬಿಟ್ಟಾಳೆ. ಈಗ ಹಿಂಗೆ ಜಜ್ಬೇಕು ನೋಡ್ರಿ. ಇದೇ ಮೂಲ್ಯಾಗ 20 ವರ್ಷ ಕುಂತಾಳೆ. ಇದೇ ಮೂಲ್ಯಾಗ ಹಿಂಗೆ ಕುಂತಾಳೆ. ಇಲ್ಲಿ ಇದೇ ಮೂಲ್ಯಾಗ ಎಷ್ಟು ಮಂದಿ ಮಾಡ್ತಿದ್ವಿ? 20 ಮಂದಿಗೆ. 20 ಮಂದಿಗೆ ಮಾಡೋಷ್ಟು ಗಟ್ಟಿದ್ಲು. ಕೈಯಾಗ ಹಾಕ್ಕೊಂಡು ಮುಟ್ಗಿ ಮಾಡ್ತಿದ್ಲು. ಈಗ ನಾವು 4 ಮಂದಿ ಇದ್ದೀವಿ, ಮಾಡೋಕ್ಕಾಗವಲ್ದು. ಏನು ಮಾಡೋದು? ಹಂಗೆ ಒಬ್ಬೊಬ್ಬರದ್ದು ಲೈಫ್ ಒಂದೊಂದು ಥರ ಚೇಂಜ್ ವಯಸ್ಸು ಅಂತ ನೋಡ್ರಿ. ಆಯ್ತು ನೋಡ್ರಿ. ಇಷ್ಟೆಲ್ಲ ಆಗಿಂದ
ಸ್ವಲ್ಪ ಲಾಸ್ಟಿಗೆ ಬೇಕಾದ್ರೆ ನಿಮ್ಗೆ ಒಂದು ಸ್ವಲ್ಪ ತುಪ್ಪ ಇನ್ನೂ ಎಕ್ಸ್ಟ್ರಾ ಬೇಕಂದ್ರೆ ಎಕ್ಸ್ಟ್ರಾ ಹಾಕೋರಿ. ಸ್ವಲ್ಪ ನೀರು ಸುಡ್ತಿರ್ತದೆ, ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಮಾಡಿದ್ರೆ ರೌಂಡ್ 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 ಮುಟಗಿ ರೆಡಿ. ಎಸ್, ಮಸೇರಿ ಬಂಡ ಇಷ್ಟಕ್ಕಿಲ್ಲ ನಮ್ಮವ್ವ ಹಂಡ ಬಂಡ ಮಸೇರಿ ಮಗ್ಲು ಇಟ್ಲು ತಂದು. ಉಪ್ಪಿನಕಾಯಿ ಹಾಕ್ತೀನಿ. ಈಕಿ ಏನು ಮಾಡ್ಲಾರ ಏನು ಮಾತಾಡೋರು ತಿನ್ನಾಗತ್ತೋಡಿ. ಓದೋ ಜಾಗ ನೋಡ್ರಿ ಈಕಿ ಬಂದು ಅಡುಗೆ ಮನೆ ಓದಾಕತ್ತ. ಹೆಂಗೆ ಚಲೋ ಆಗೈತಾ? ಎಲ್ಲ ಕರೆಕ್ಟ್ ಆಗೈತೆ. ನೆಕ್ಸ್ಟ್ ರೆಡಿ. ನಾವು ಸ್ವಲ್ಪ ತಿಂದು ನೋಡು. ಜೀರಿಗೆ ಬೆಳ್ಳುಳ್ಳಿ ಮಸ್ತ್ ಆಗೈತಿ. ಜೀರಿಗೆ ಅಂತ ನೀರು ನಾನು ಮಸ್ತ್